ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡಿಎಗೆ ಸಂಬಂಧಪಟ್ಟಂತೆ ಆಡಳಿತಾತ್ಮಕ ಕಾರ್ಯ ಚಟುವಟಿಕೆಗಳಿಗೆ ಹೊಸ ವೇಗ ಸಿಕ್ಕಂತಾಗಿದೆ. ಹೌದು, ಬಿಡಿಎ ಅಂದ ಸಂದರ್ಭದಲ್ಲಿ ನಿವೇಶನ ಹಂಚಿಕೆ ಇರ್ಬೋದು, ಅಲಾಟ್ಮೆಂಟ್ ಇರ್ಬೋದು, ಹೀಗೆ ಬಹಳಷ್ಟು ಸಮಸ್ಯೆಗಳನ್ನು ಖಂಡಿತವಾಗ್ಲೂ ಜನಸಾಮಾನ್ಯರು ಎದುರಿಸ್ತಾ ಇದ್ರು. ಆದರೆ ಈಗ ಬಿಡಿಎನ ಆಡಳಿತಾತ್ಮಕ ಚಟುವಟಿಕೆಗಳಿಗೆ ಹೊಸ ವೇಗ ಸಿಕ್ಕಿದೆ ಅನ್ನುವಂಥ ಮೆಚ್ಚುಗೆಯ ಮಾತುಗಳು ಕೇಳಿಬರ್ತಾ ಇದೆ. ಅಧ್ಯಕ್ಷ ಹ್ಯಾರಿಸ್ ನೇತೃತ್ವದಲ್ಲಿ ಹಲವು ವರ್ಷಗಳಿಂದ ನಿವೇಶನಕ್ಕಾಗಿ ಅಲ್ದಾಡ್ತಾ ಇದ್ದ ಅರ್ಹರಿಗೆ ಶೀಘ್ರ ಪರಿಹಾರ ದೊರಕುತ್ತಿದೆ ಅಂತ ಹೇಳಲಾಗ್ತಾ ಇದೆ. 10 ವರ್ಷಗಳಿಂದ ಬಾಕಿ ಇದ್ದ ಕೆಲವು ಪ್ರಕರಣಗಳು ಅಹವಾಲು ಸ್ವೀಕರಿಸಿದ 10 ದಿನಗಳಲ್ಲಿ ಬಗೆಹರಿತಿರುವುದಾಗಿ ನಿವೇಶನದಾರರು ತಿಳಿಸ್ತಾ ಇದ್ದಾರೆ. ಹ್ಯಾರಿಸ್ ಅವರ ಕಾರ್ಯಪ್ರವೃತ್ತಿಗೆ ಜನಮೆಚ್ಚುಗೆ ವ್ಯಕ್ತವಾಗಿದೆ. ಇನ್ನು ಬಿಡಿಎ ಆವರಣದಲ್ಲಿ ಅತ್ಯಾಧುನಿಕ ಟಪಾಲ್ ಸ್ವೀಕೃತಿ ಕೇಂದ್ರ ಕೂಡ ಆರಂಭ ಆಗಿದ್ದು, ಅದನ್ನು ಇತ್ತೀಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟನೆ ಕೂಡ ಮಾಡಿದರು. ಇಲ್ಲಿ ಸಲ್ಲಿಸುವ ಅಹವಾಲುಗಳಿಗೆ ತ್ವರಿತ ಕ್ರಮ ತೆಗೆದುಕೊಳ್ಳುವುದಕ್ಕೆ ಹೈಟೆಕ್ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ವೈರ್ಲೆಸ್ ವಾಕಿ ಟಾಕಿ ವ್ಯವಸ್ಥೆ ಸೇರಿದ ಹಾಗೆ ತಂತ್ರಜ್ಞಾನ ಬಳಸಿ ಜನರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರವನ್ನು ನೀಡುವುದಕ್ಕೆ ಬಿಡಿಎ ಮುಂದಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ನಿವೇಶನದಾರರ ಸಂತಸವನ್ನು ಬಿಡಿಎ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದೆ. 2030 ಅಲಾಟ್ ಆಗಿತ್ತು. 35 ವರ್ಷದಿಂದ ಕಷ್ಟಪಟ್ಟಿರೋದು ಮಾಡಿಕೊಟ್ಟಿದ್ದಾರೆ 2ನೇ ಮೀಟಿಂಗಲ್ಲಿ. ಸೊ ಅದು ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ನಾವು ತುಂಬ ಇಷ್ಟಪಡ್ತೇವೆ ಸರ್. ನಾವು ಸಾರ್ ಹತ್ರ ರಿಕ್ವೆಸ್ಟ್ ಮಾಡಿ, ಸರ್ ನಮ್ಗೆ 100 ಅಡಿ ಕಡಿಮೆ ಇರೋ ಪರವಾಗಿಲ್ಲ, ಅದೇ ಏರಿಯಲ್ಲಿ ಆ ಸೈಟ್ ಕೊಡಿ ಅಂತ. ಅದಕ್ಕೆ ಸಾರ್ ಕನ್ಸಿಡರ್ ಮಾಡಿ ಅದೇ ಸೈಟ್ನ ನಮಗೆ ಅಪ್ರೂವಲ್ ಮಾಡಿ ಕೊಟ್ಟಿದ್ದಾರೆ ಮೇಡಮ್. ಸಾರ್ಗೆ ತುಂಬ ಥ್ಯಾಂಕ್ಸು. ಇದನ್ನ ಹೇಳೋದಕ್ಕೆ ನಾನು 10 ಸತಿ ಹೇಳ್ತೀನಿ. ಸರ್ ಒಂದೇ ನಿಮಿಷ, ಈ ಹಿಂದೆನೂ ಬಿಡಿಎಗೆ ಬರ್ತಾ ಇದ್ರಿ, ಅವಾಗಿನ ಅನುಭವಕ್ಕೂ ಈಗಿನ ಅನುಭವಕ್ಕೂ ಏನ್ ವ್ಯತ್ಯಾಸ ಗುರುತಿಸಿದಿರಿ? ಮೇಡಮ್ ನಾವು ಸಾಕಷ್ಟು ಬಾರಿ, ಒಂದು ಬಾರಿ ಅಲ್ಲ, ನನ್ನ ಫೈಲಲ್ಲಿ ಕಮ್ಮಿ ಅಂದ್ರೆ 1000 ಅಪ್ಲಿಕೇಶನ್ ಕೊಟ್ಟಿರ್ಬೋದು. ಅದಕ್ಕೇನು ರೆಸ್ಪಾನ್ಸ್ ಇಲ್ಲ. ಯಾವುದು ಅದಕ್ಕೆ ಇವತ್ತವರೆಗೂ ಒಂದು ಎಂಡಾಸ್ಮೆಂಟ್ ಹೋಗ್ಬಿಟ್ಟಿಲ್ಲ. ಸಾರ್ ಹತ್ರ ನಾನು ಬಂದು ಲಾಸ್ಟ್ ಟೈಮ್ ಕೊಟ್ಟವಾಗ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ, ಪ್ಲಸ್ ಲೆಟರ್ ಕಳಿಸಿದ್ದಾರೆ, ಪ್ಲಸ್ ಮೀಟಿಂಗ್ ಏನಿದೆ ಅದನ್ನು ನಾನು ವಾಟ್ಸಪ್ ಕಳಿಸಿದ್ದಾರೆ, ಬಂದು ಅಟೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಇಷ್ಟೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಿಡಿಎನಲ್ಲಿ ನಾನು 26 ವರ್ಷದಿಂದ ದುಡಿದು ಅಯ್ಯೋ ಆಗೋದಿಲ್ಲ, ಬಿಡಿಎ ಸಾಗಸನ ಬೇಡ ಅಂತ ಬಿಟ್ಟವನು ಲಾಸ್ಟ್ ಮೀಟಿಂಗ್ ಬಂದೆ. ಈ ಮೀಟಿಂಗ್ ಬಂದೆ. ಚೇರ್ಮನ್ ಹಾರಿಸ್ ಅವರು ಬಂದು ನಮಗೆ ಶೇರ್ ಡೀಡ್ ಕೊಟ್ಟಿದ್ದಾರೆ. ಇನ್ನು ಆಗಬೇಕಾಯ್ತು ರಿಜಿಸ್ಟರು. ನಮಗೆ ಮನಸ್ಸಿನಲ್ಲಿ ತುಂಬ ಭಾರ ಇದ್ದಿದ್ದು ಇವತ್ತು ಕಮ್ಮಿ ಆಗಿದೆ. ತುಂಬ ಖುಷಿ ಆಗುತ್ತಿದೆ. ಒಂದು ವಿಷಯ ಏನಂತ ಹೇಳಿದ್ರೆ, ಇದೇ ಟೀಮು ಹರೀಶ್ ಅವರು ಚೇರ್ಮನ್ ಕಂಟಿನ್ಯೂ ಮಾಡಿಕೊಂಡ್ರೆ ನಮ್ಮ ಪಬ್ಲಿಕ್ ಜನಗಳು ಸಫರ್ ಆಗೋದಿಲ್ಲ. ಬಿಡಿಎ ಹೆಸರು ಪುನಃ ಮೇಲೆ ಬರ್ತದೆ, ಒಂದು ಯಶಸ್ವಿಯಾಗಿ ಇರ್ತದೆ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಆಗಿದೆ ಮೇಡಮ್. ನಮಗೆ 76ನಲ್ಲಿ ಅಲರ್ಟ್ ಆಯಿತು ಬೇರೆ ಒಬ್ಬರಿಗೆ, ಸಿದ್ದಯ್ಯನು. ನಾವು ಅವ್ರ ಹತ್ರ 84ನಲ್ಲಿ ತಗೊಂಡಿದ್ದೀವಿ. ನಮ್ಮ ಮನೆಯವ್ರು ತೀರೋಗ್ಬಿಟ್ರು. ಆಮೇಲೆ ನಾವು ಒಂಟಿ ಓಡಾಡಿದ್ದೀವಿ, ತುಂಬ ವರ್ಷ ಅವತ್ತೊಂದು ಓಡಾಡ್ತಾ ಇದ್ವಿ, ಏನೂ ಆಗಿಲ್ಲ. ಈಗ ಸಾಹೇಬ್ರ ಬಂದು ಒಂದು 6 ತಿಂಗಳ ಮುಂಚೆ ನೋಡಿದ್ದೀವಿ. ಅವ್ರು ಆಗುತ್ತೆ, ಅವತ್ತೇ 15 ಡೇಸ್ ಮಾಡಿಕೊಡಿ ಅಂತ ಹೇಳಿದ್ದು ಹ್ಯಾರಿಸ್ ಸರ್. ಬಟ್ ಅದು ಡಿಲೇ ಆಗುತ್ತಲ್ಲ, ಹೋಗಿ ಏನೇನೋ ಪ್ರೊಸೀಜರು ಅದೆಲ್ಲ ಡಿಲೇ ಆದಮೇಲೆ ಈಗ ನಾಳೆ ರಿಜಿಸ್ಟ್ರೇಷನ್ ಇದೆ. ಇವ್ರಿಗೆ ತುಂಬ ಧನ್ಯವಾದಗಳು. ನಮ್ಮ ಏರಿಯಾ MLA ಅವರೇ. ಬಟ್ ನಮ್ಗೆ ಒಳ್ಳೇದು ಮಾಡಿದ್ದಾರೆ. ಇಷ್ಟು ವರ್ಷ ಓಡಾಡಿದ್ದಕ್ಕೆ ನಮ್ಮ ಮನಸ್ಸು ಸಮಾಧಾನ ಆಯಿತು. ಈಗ ಆಗಿದೆ ಮೇಡಮ್. ನಮಗೆ 76ನಲ್ಲಿ ಅಲರ್ಟ್ ಆಯಿತು ಬೇರೆ ಒಬ್ಬರಿಗೆ, ಸಿದ್ದಯ್ಯನು. ನಾವು ಅವ್ರ ಹತ್ರ 84ನಲ್ಲಿ